ಬಿಜೆಪಿ ಮನೆಯ ಗಲಾಟೆ ದಿನೇ ದಿನೇ ಹೊಸ ತಿರುವನ್ನ ಪಡ್ಕೊಳ್ತಾ ಇದೆ. ಒಂದು ಕಡೆಗೆ ಯತ್ನಾಳ್ ಬಣ, ಇನ್ನೊಂದು ಕಡೆಗೆ ವಿಜಯೇಂದ್ರ ಬಣ ಆಗಿದ್ರೆ, ಇನ್ನು ಈಗ ತಟಸ್ಥ ತಂಡದ ಬಗ್ಗೆ ಕೂಡ ಅಂದರೆ ಬೊಮ್ಮಾಯಿ, ಅಶೋಕ್ ಸೇರಿದಂತೆ ಇನ್ನಿತರಿರುವಂಥ ಒಂದು ತಟಸ್ಥ ಬಣ ಇದೆ. ಆ ತಟಸ್ಥ ಬಣದ ನಡೆಗೆ ಈಗ ವಿಜಯೇಂದ್ರ ಕೂಡ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರಮುಖವಾಗಿ ಯಡಿಯೂರಪ್ಪನವ್ರ ಬಗ್ಗೆ ಇಲ್ಲಸಲ್ಲದ ಮಾತನ್ನು ಯತ್ನಾಳ್ ಆಡ್ತಿದ್ದಾರೆ ಅಥವಾ ಅವ್ರ ತಂಡದವರು ಆಡ್ತಿದ್ದಾರೆ. ಅವರ ತೇಜೋವಧೆಯನ್ನು ಮಾಡ್ತಾ ಇದ್ರು ಕೂಡ ಅದೆಲ್ಲವನ್ನೂ ಕೂಡ ನೋಡಿಕೊಂಡು ಸುಮ್ಮನೆ ಕೂತಿದ್ದಾರೆ. ಹೀಗಾಗಿ ತಟಸ್ಥ ಬಣದವರೇ ಈ ತೇಜೋವಧೆಯನ್ನು, ಯಡಿಯೂರಪ್ಪನವರ ಚಾರಿತ್ರ್ಯ ವಧೆಯನ್ನು ನಿಲ್ಲಿಸಬೇಕು ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅದರ ಜೊತೆಗೆ ರಾಮುಲು ಅವರು ರಾಜ್ಯಾಧ್ಯಕ್ಷ ಸ್ಥಾನದ ವಿಚಾರವಾಗಿ ಮಾತಾಡಿದರು. ಹಾಗೆ ವಿಜಯೇಂದ್ರ ಅವರಿಗೆ ಅನುಭವದ ಕೊರತೆ ಇದೆ ಅಂತ ಹೇಳಿದರು. ಅದಕ್ಕೆ ತಿರುಗೇಟನ್ನು ಕೊಟ್ಟಿರುವಂಥ ವಿಜಯೇಂದ್ರ, ನನಗೆ ಅವರಷ್ಟು ಅನುಭವ ಇಲ್ಲದೆ ಇರ್ಬೋದು, ಆದರೆ ಕಾರ್ಯಕರ್ತನಾಗಿ ನನಗೆ ನನ್ನದೇ ಆದಂಥ ಒಂದಿಷ್ಟು ಅನುಭವ ಇದೆ ಅಂತ ಮಾತನ್ನು ಹೇಳ್ತಾ ಈಗ ಸಂಪೂರ್ಣ ಕಹಾನಿಗೆ ಹೊಸ ಟ್ವಿಸ್ಟನ್ನು ಕೊಟ್ಟಿದ್ದಾರೆ. ವಿಜಯೇಂದ್ರ ಬಣ, ಯತ್ನಾಳ್ ಬಣ, ತಟಸ್ಥ ಬಣ, ಕೇಸರಿ ಮನೆ ಬಣ ಬಡಿದಾಟ ಮೂರು ಬಣ ಸೃಷ್ಟಿಗೂ ಕಾರಣವಾಗಿದೆ. ವಿಜಯೇಂದ್ರ ವಿರುದ್ಧ ಸಮರ ಸಾರಿರೋ ಯತ್ನಾಳ್ ಬಣ ಇದೀಗ ಹೊಸದೊಂದು ಅಸ್ತ್ರವನ್ನೇ ಹೂಡಿದೆ. ಯಾವಾಗ ಹೈಕಮಾಂಡ್ ಮಟ್ಟದಲ್ಲಿ ವರಿಷ್ಠರಿಂದಲೂ ಸ್ಪಂದನೆ ಸಿಗ್ಲಿಲ್ವೋ ನೋಡಿ ಲಿಂಗಾಯತ ಅಸ್ತ್ರವನ್ನೇ ಹೂಡಿದ್ದಾರೆ. ತಟಸ್ಥ ಬಣದಲ್ಲಿ ಲಿಂಗಾಯತ ನಾಯಕರು ನೇತೃತ್ವ ವಹಿಸಿಕೊಳ್ಳುವಂತೆ ಆಹ್ವಾನ ನೀಡಿದ್ದಾರೆ. ಬೊಮ್ಮಾಯಿಯನ್ನ ಭೇಟಿ ಮಾಡಿ ಮನವಿ ಮಾಡಿದ್ದಾರೆ. ಇದೀಗ ಮತ್ತೆ ವಿಜಯೇಂದ್ರ ಬಣ ಕೊತ ಅಂತ ಕುದಿಯೋಕೆ ಕಾರಣ ಆಗಿರೋದೇ ಬೊಮ್ಮಾಯಿ ನಡೆ. ಭಿನ್ನಮತ ಶಮನಕ್ಕೆ ಬಿಎಸ್ವೈ ಮಧ್ಯಸ್ಥಿಕೆಯನ್ನ ವಹಿಸಲಿ, ನಾವು ಯಾವುದೇ ಸಭೆ ಕರೆಯಲ್ಲ ಎಂದ ಬೊಮ್ಮಾಯಿ. ಸದ್ಯ ತಟಸ್ಥ ಬಣದಲ್ಲಿ ಗುರುತಿಸಿಕೊಂಡಿರೋ ಸಂಸದ ಬೊಮ್ಮಾಯಿ ಭಿನ್ನಮತ ಶಮನಕ್ಕೆ ಬಿಎಸ್ವೈ ಮಧ್ಯಸ್ಥಿಕೆ ವಹಿಸಲಿ ಅಂತ ಆಗ್ರಹ ಮಾಡಿದ್ದಾರೆ. ನಾವು ಯಾವುದೇ ಗುಂಪಿನ ಸಭೆ ಕರೆಯೋದಿಲ್ಲ ಅಂತ ಮಾಧ್ಯಮ ಪ್ರಕಟಣೆ ಹೊರಡಿಸಿದ್ದಾರೆ. ಇದೇ ವಿಚಾರ ವಿಜಯೇಂದ್ರಗೆ ಸಿಟ್ಟು ತರುವಂತೆ ಮಾಡಿದೆ. ತಟಸ್ಥ ಬಣವನ್ನು ನಾನು ನೋಡಿದ್ದೇನೆ ಎಂದ ಬಿವೈವಿ. ನಿಮ್ಮ ತಟಸ್ಥ ಬಣ ಏನು ಅಂತ ನಾನು ನೋಡಿದ್ದೇನೆ. ಮೊದಲು ಯಡಿಯೂರಪ್ಪರನ್ನ ತೇಜೋವಧೆ ಮಾಡೋರ ಬಾಯಿ ಮುಚ್ಚಿಸಿ ಅಂತ ಪರೋಕ್ಷವಾಗಿ ವಿಜಯೇಂದ್ರ ಕೌಂಟರ್ ಕೊಟ್ಟಿದ್ದಾರೆ. ಆಕ್ರೋಶವೂ ಹೊರಹಾಕಿದ್ದಾರೆ. ತಟಸ್ಥ ಬಣದ ಬಗ್ಗೆನೂ ನನಗೆ ಗೊತ್ತಿದೆ, ನಾನು ಈಗ ಚರ್ಚೆ ಮಾಡೋಕೆ ಹೋಗೋದಿಲ್ಲ. ಯಡಿಯೂರಪ್ಪನವರು ಮಧ್ಯಸ್ಥಿಕೆ ವಹಿಸಬೇಕು ಅಂತ ಹೇಳಿದ್ರೆ ಯಡಿಯೂರಪ್ಪನವ್ರನ್ನ ತೇಜೋವಧೆ ಮಾಡೋದನ್ನು ಫಸ್ಟ್ ನಿಲ್ಲಿಸಬೇಕು. ಅದು ಯಾರು ನಿಲ್ಲಿಸಬೇಕು? ಅವ್ರುಗಳು ನಿಲ್ಲಿಸಬೇಕು. ಬಿಎಸ್ವೈಗೆ ಆಗ್ತಿರೋ ಅವಮಾನ ಅಕ್ಷಮ್ಯ ಅಪರಾಧ. ನೀವು ಎಲ್ಲವನ್ನೂ ಸಹಿಸಿಕೊಳ್ತಿರೋದು ಸರಿನಾ? ಹೆಸರೇಳದೆ ತಟಸ್ಥ ಬಣದ ವಿರುದ್ಧ ಬಿವೈವಿ ಕೆಂಡ. ವಿಜಯೇಂದ್ರ ಕೋಪ ಇಷ್ಟಕ್ಕೆ ನಿಲ್ಲಿಲ್ಲ. ಬಿಎಸ್ವೈಗೆ ಬೈಯೋದನ್ನು ಕೇಂದ್ರ ವರಿಷ್ಠರು ನಿಲ್ಲಿಸಬೇಕಾ? ಯಡಿಯೂರಪ್ಪ ಏನ್ ಪಕ್ಷ ಕಟ್ಟಿಲ್ವಾ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷರು ಕೆಂಡ ಕಾರಿದ್ರು. ಎಲ್ಲದಕ್ಕೂ ಕೂಡ ಕೇಂದ್ರದ ವರಿಷ್ಠರು ಯಡಿಯೂರಪ್ಪನವ್ರು ಬೈಬೇಕಾದ್ರೂ ಕೇಂದ್ರದವ್ರು ಬಂದು ನಿಲ್ಲಿಸಬೇಕಾಗಾದ್ರೆ, ಯಡಿಯೂರಪ್ಪನವ್ರದ್ದೇನು ಕಾಂಟ್ರಿಬ್ಯೂಷನ್ ಇಲ್ವಾಗಾದ್ರೆ, ಯಡಿಯೂರಪ್ಪ ಪಕ್ಷ ಕಟ್ಟಿಲ್ವಾಗಾದ್ರೆ, ಯಡಿಯೂರಪ್ಪನವರು ಅನಂತಕುಮಾರ್ ಅವರು ಲಕ್ಷಾಂತರ ಕಾರ್ಯಕರ್ತರು ಪಕ್ಷನ ಇಲ್ಲಿ ತನಕ ತೆಗೆದುಕೊಂಡು ನಿಲ್ಲಿಸಿಲ್ವಾಗಾದ್ರೆ, ಅದು ಯಡಿಯೂರಪ್ಪನವ್ರ ಬಗ್ಗೆ ಯಡಿಯೂರಪ್ಪನವ್ರನ್ನ ಅವಮಾನ ಮಾಡ್ತಕ್ಕಂಥದ್ದನ್ನು ಕೂಡ ನೀವುಗಳು ಸಹಿಸ್ಕೊಳ್ತೀರಿ ಅಂತ ಹೇಳಿದ್ರೆ ಅಕ್ಷಮ್ಯ ಅಪರಾಧ ಇದು. ಯತ್ನಾಳ್ ರಾಜ್ಯಾಧ್ಯಕ್ಷರ ಮಧ್ಯೆ ಹೊಂದಾಣಿಕೆ ಯುದ್ಧ. ಹೊಂದಾಣಿಕೆ ರಾಜಕೀಯ ಅಂತ ಆರೋಪಿಸ್ತಿರೋ ಯತ್ನಾಳ್ಗೆ ತಿರುಗೇಟು ಕೊಟ್ಟ ವಿಜಯೇಂದ್ರ, ನೀವು ಕಾರ್ಯಕರ್ತರಿಗೆ ಅಪಮಾನ ಮಾಡ್ತಿದ್ದೀರಿ ಅಂದ್ರು. ಉಮೇಶ್ ಯಾದವ್ ಸೋತ್ರು, ಬರೀ 25 ಸಾರ್ಲಿ ಸೋತ್ರು. 3 ದಿವಸದಲ್ಲೇ ವಿಜೇಂದ್ರ ಇದ್ದಲ್ಲ, ಯಾಕೆ ಪ್ರಚಾರಕ್ಕೆ ಹೋಗಲಿಲ್ಲ? ಅವ್ರ ಬೀಗರ ಮನೆಗೆ ಹೋಳಿಗೆ ತುಪ್ಪ ತಿನ್ಕೋತ ಕೂತಲ್ಲ. ಖರ್ಗೆನ ವಿರುದ್ಧ ಇವ್ರು ಮಾಡೋದಿಲ್ಲ, ಖರ್ಗೆ ಇದ್ರೆ ಶಿವಮೊಗ್ಗಕ್ಕೆ ಹೋಗೋದಿಲ್ಲ. ನಿಮ್ಗೆ ನಮ್ಗೆ ಉಚ್ಚುಗಟ್ಟೆ ತಿಳ್ಕೊಂಡ್ರೆ ಖರ್ಗೆನ ಸಲ ವಿರುದ್ಧ ಯಡಿಯೂರಪ್ಪ ಬರೋದಿಲ್ಲ, ಯಡಿಯೂರಪ್ಪನ ವಿರುದ್ಧ ಖರ್ಗೆ ಅಲ್ಲಿ ಹೋಗುದು. ವಿಜಯೇಂದ್ರ ಆಗ್ಲಿ ನಮ್ಮ ಪಕ್ಷದ ಯಾರೇ ಮುಖಂಡರಾಗ್ಲಿ ಹೊಂದಾಣಿಕೆ ರಾಜಕಾರಣ ಮಾಡ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಈ ರೀತಿ ಪದೇ ರೀತಿ ಹೇಳಿಕೆಗಳು ಕೊಡೋದ್ರ ಮೂಲಕ ಕಾರ್ಯಕರ್ತರಿಗೆ ಅವಮಾನ ಮಾಡ್ತಾ ಇದ್ದಾರೆ. ಹಗಲು ರಾತ್ರಿ ಕಾರ್ಯಕರ್ತರು ಕಳೆದ 1 ವರ್ಷದಲ್ಲಿ ಒಂದು ದಿನನೂ ಕೂಡ ಸುಮ್ಮನೆ ಕೂತಿಲ್ಲ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹೋರಾಟವನ್ನು ಮಾಡಿದ್ದೇವೆ. ತದನಂತರ ಬೆಂಗಳೂರಿನ ಮೈಸೂರು ಮೂಡ ಹಗರಣದಲ್ಲಿ ಪಾದಯಾತ್ರೆ ಮಾಡಿದ್ದೇವೆ. ಇದರ ನಡುವೆ ಅನೇಕ ಭ್ರಷ್ಟಾಚಾರದ ಪ್ರಕರಣ ತೆಗೆದುಕೊಂಡು ಹೋರಾಟಗಳನ್ನು ಮಾಡಿದ್ದೇವೆ. ಶ್ರೀರಾಮುಲು ಬಿವೈವಿ ಮಧ್ಯೆ ಅನುಭವ ಕೊರತೆ ಫೈಟ್. ಮುಂಬರುವಂತಹ ದಿನಗಳಲ್ಲಿ
ಯಡಿಯೂರಪ್ಪರ ಆಶೀರ್ವಾದದಿಂದಲೇ ಮುಂದುವರಿಬೇಕಾಗಿದೆ. ಹಂಗಾಗಿ ಇವತ್ತು ಅನುಭವ ಇಲ್ಲದಂತ ಟೈಮಲ್ಲಿ ಸಣ್ಣ ಪುಟ್ಟ ಏನಾಗಿ ಅವೆಲ್ಲ ಸರಿಪಡಿಸ್ಕೊಂಡು ಇವತ್ತು ರಾಜ್ಯಾಧ್ಯಕ್ಷರು ವಿಚಾರ ಬಂದಂತ ಟೈಮಲ್ಲಿ ಕೂಡ ಅವಕಾಶ ಇದ್ರೆ ನನಗೆ ಕೂಡ ಮಾಡಿಕೊಂಡು ರಾಜ್ಯದ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಯಾಗಿ ಪಕ್ಷದ ಉಪಾಧ್ಯಕ್ಷನಾಗಿ ನಂದೇ ಆದಂಥ ಅನುಭವನೂ ಇದೆ, ಕಾರ್ಯಕರ್ತನಾಗಿ ಇನ್ನೂ ಕೂಡ ಹೆಚ್ಚು ಅನುಭವ ಇದೆ. ಹಾಗಾಗಿ ನನಗೆ ಹೆಮ್ಮೆ ಸಂತೋಷ ಏನಪ್ಪ ಅಂತ ಹೇಳಿದ್ರೆ, ರಾಜ್ಯದ ಅಧ್ಯಕ್ಷನಾಗಿ ರಾಜ್ಯ ಪ್ರವಾಸ ಮಾಡಬೇಕಾದ್ರೆ ನಮ್ಮ ಕಾರ್ಯಕರ್ತರುಗಳು ನನ್ನನ್ನು ಪ್ರೀತಿಯಿಂದ ವಿಜಯಣ್ಣ ಅಂತೇಳಿ ಕರೀತಾರೆ. ಕಾರಣ ನನ್ನ ಕಾರ್ಯವೈಖರಿ ಬಗ್ಗೆ ಅವ್ರಿಗೆ ತೃಪ್ತಿ ಇದೆ. ತಟಸ್ಥ ಬಣದವರು ಬಾಯಿ ಮುಚ್ಚಿಸ್ತಿಲ್ಲ ಅನ್ನೋ ನೋವಿದೆ ಅಂತ ವಿಜಯೇಂದ್ರ ಬೇಸರ ಹೊರಹಾಕಿದ್ರು. ನನ್ನ ನೋವಿರ್ತಕ್ಕಂಥದ್ದು ಯಡಿಯೂರಪ್ಪನವ್ರ ಮಗಾಗಿ ಮಾತಾಡ್ತಾ ಇಲ್ಲ, ಯಡಿಯೂರಪ್ಪನವ್ರ ಮಗಾಗಿ ಮಾತನ್ನು ಹೇಳ್ತಾ ಇಲ್ಲ. ತಟಸ್ಥ ಬಣ ಇರ್ಬೋದು, ಮತ್ತೊಬ್ರು ಇರ್ಬೋದು, ಯಾರು ಯಡಿಯೂರಪ್ಪನವ್ರ ಬಗ್ಗೆ ಇಷ್ಟೊಂದು ಕೆಟ್ಟದಾಗಿ ಮಾತನಾಡ್ತಾ ಇದ್ದಾರೆ ಅವರನ್ನ ಬಾಯಿ ಮುಚ್ಚಿಸ್ತಕ್ಕಂಥ ಕೆಲಸ ಮಾಡ್ತಾ ಇಲ್ವಲ್ಲ ಅನ್ನೋ ನೋವು ರಾಜ್ಯದ ಅಧ್ಯಕ್ಷನಾಗಿ ನನಗಿದೆ. ಯಡಿಯೂರಪ್ಪನವ್ರ ಮಗಾಗೂ ಇದೆ, ರಾಜ್ಯದ ಅಧ್ಯಕ್ಷನಾಗಿ ಕೂಡ ಇದೆ. ಫೆಬ್ರವರಿ 12ರಂದು ಬಿವೈವಿ ಆಪ್ತರ ಸಭೆಗೆ ನಿರ್ಧಾರ. ಯತ್ನಾಳ್ ಉಚ್ಚಾಟನೆಗೆ ಆಗ್ರಹಿಸೋಕೆ ಪ್ಲಾನ್. ಯತ್ನಾಳ್ ಬಣದಿಂದ ಹೈಕಮಾಂಡ್ ಆಟಕ್ಕೆ ವಿಜಯೇಂದ್ರ ಆಪ್ತರು ತಿರುಗೇಟು ಕೊಡೋಕೆ ಮುಂದಾಗಿದ್ದಾರೆ. ಫೆಬ್ರವರಿ 12ರಂದು ಮಾಜಿ ಸಚಿವರಾದ ಎಂಪಿ ರೇಣುಕಾಚಾರ್ಯ, ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ನೇತೃತ್ವದಲ್ಲಿ ಸಭೆ ನಡೆಸೋಕೆ ಸಿದ್ಧತೆ ನಡೆಸಿದ್ದಾರೆ. ಸಭೆಯಲ್ಲಿ ಅಭಿಪ್ರಾಯ ಪಡೆದು ದೆಹಲಿಯಲ್ಲಿ ವರಿಷ್ಠರನ್ನ ಭೇಟಿಯಾಗಿ ಯತ್ನಾಳ್ ಉಚ್ಚಾಟನೆ ಆಗ್ರಹಿಸೋಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ದಂಡನಾಯಕರುಗಳು ದಂಡಯಾತ್ರೆ ಯಶಸ್ವಿಯಾಗಿಲ್ಲ, ಫಲಪ್ರದ ಆಗಿಲ್ಲ. ಯಾವ ರೀತಿ ಇವರಿಗೆ 10 ಬಾರಿ ಹೋದ್ರು, ನಾವು ದಿಲ್ಲಿ ಹೋಗ್ತೀವಿ, ಫ್ಲೈಟ್ ಟಿಕೆಟ್ ಮಾಡಿಸೋದು, ಅಲ್ಲಿ ಹೋಗೋದು, ಊಟ ಹೊಡೆಯೋದು, ಸುಮ್ಮನೆ ಸುಳ್ಳು ಹೇಳಿ ಆಪ್ತರ ಕಾರ್ಡ್ ಬರ್ಸೋದು, ಇದೇ ಸುದ್ದಿ. ರಾಜ ಬೊಮ್ಮಾಯಿಯವರು ಮಾಜಿ ಮುಖ್ಯಮಂತ್ರಿಗಳು ಇದನ್ನು ತಾವೇ ಯಾಕೆ ಜವಾಬ್ದಾರಿ ತೆಗೆದುಕೊಳ್ಬಾರ್ದು? ನೀವೇ ಜವಾಬ್ದಾರಿ ತೆಗೆದುಕೊಳ್ರಿ. ಯಡಿಯೂರಪ್ಪನವ್ರು ಮಾತ್ರ ಯಡಿಯೂರಪ್ಪನ ಮಗನ ಪರವಾಗಿ ಅಂತ ಹೇಳ್ತಾರೆ. ನೀವೇ ಮುಂದಾಳತ್ವ ತೆಗೆದುಕೊಳ್ರಿ. ಮಾಜಿ ಮುಖ್ಯಮಂತ್ರಿಗಳು, ಲೋಕಸಭಾ ಸದಸ್ಯರಿದ್ದೀರಿ, ಹಿರಿಯರಿದ್ದೀರಿ, ನೀವೇ ಅದನ್ನು ನೇತೃತ್ವ ವಹಿಸಬೇಕಂತೇಳಿ ವಿನಂತಿ ಮಾಡ್ತೀನಿ. ವಿಜಯೇಂದ್ರ ಒಳ್ಳೆಯ ಕೆಲಸ ಮಾಡಿದ್ದಾರೆ ಅಂತ ಬಿಜೆಪಿ ಶಾಸಕ ಸುರೇಶ್ ಗೌಡ ಬ್ಯಾಟ್ ಬೀಸಿದ್ರು. ಬದಲಾವಣೆ ಮಾಡೋದು ಬಿಡೋದು ರಾಜ್ಯ ಸರ್ಕಾರ ನಮ್ಮ ಹೈಕಮಾಂಡ್ ಬಿಟ್ಟಂಥ ವಿಷಯ. ವಿಜಯೇಂದ್ರ ಅವರು ಒಳ್ಳೆ ಕೆಲಸ ಮಾಡ್ತಾವ್ರೆ. ಅವ್ರು ನಮ್ಮ ಯಡಿಯೂರಪ್ಪನವ್ರು ನಮ್ಮ ನಾಯಕರು, 2 ಬಾರಿ ಮುಖ್ಯಮಂತ್ರಿ ಆಗಿದ್ದವರು, ವಿರೋಧ ಪಕ್ಷದ ನಾಯಕರಾಗಿದ್ದವರು, ಉಪಮುಖ್ಯಮಂತ್ರಿ ಆಗಿದ್ದವರು. ಅವ್ರನ್ನ ಟೀಕೆ ಮಾಡ್ತಾರೆ ಅಂತ ಹೇಳಿದ್ರೆ ಹೈಕಮಾಂಡ್ ಏನು ನಿರ್ಧಾರ ತಗೊಂಡಿಲ್ಲ, ನೋವಾಗುತ್ತೆ ನಮಗೆ. ಇನ್ನು ಬಣ ಬಡಿದಾಟದ ಬಗ್ಗೆ ಬಿಜೆಪಿ ನಾಯಕರು ಪ್ರತಿಕ್ರಿಯೆ ನೀಡಿದ್ದು ಈ ರೀತಿಯಾಗಿತ್ತು. ಅದನ್ನು ಇತ್ಯರ್ಥ ಮಾಡ್ತಾರೆ ಹೈಕಮಾಂಡ್ದವರು. ಯಾವುದೇ ಸಮಸ್ಯೆಗಳಿರಲಿ ಅದನ್ನು ಇತ್ಯರ್ಥ ಮಾಡುವಂಥ ಕೆಪಾಸಿಟಿ ಹೈಕಮಾಂಡ್ಗಿದೆ. ಅದು ಸರಿ ಮಾಡ್ತಾರೆ ಅನ್ನೋಂಥ ವಿಶ್ವಾಸ ನನಗೆ. ನಾನು ಬೀದಿಯ ಹಾದಿಯಲ್ಲಿ ನಾನು ಮಾತಾಡೋಣ. ನಾನು ಜವಾಬ್ದಾರಿ ಸ್ಥಾನದಲ್ಲಿ ಇದ್ದೀನಿ. ವಿರೋಧ ಪಕ್ಷದ ನಾಯಕನಾಗಿ ನಮ್ಮ ರಾಷ್ಟ್ರೀಯ ನಾಯಕರು ನನಗೆ ಗೌರವವನ್ನು ಕೊಟ್ಟಿದ್ದಾರೆ. ಅದನ್ನು ಏನಿದ್ರು 4 ಗೋಡೆ ಮಧ್ಯೆ ಮಾತಾಡ್ತೀನಿ. ಅದೇನೇ ಹೇಳಿ, ಬಿಜೆಪಿ ಮನೆಯಲ್ಲಿ ಬಣ ಬಡಿದಾಟ ಇದೀಗ ತಟಸ್ಥ ಬಣದತ್ತ ಬಂದು ನಿಂತಿದೆ. ಸಂಸದ ಬೊಮ್ಮಾಯಿನೇ ಮುಂದಾಳತ್ವ ವಹಿಸಿಕೊಳ್ಬೇಕಿದೆ ಅಂತ ಯತ್ನಾಳ್ ಬಣ ಆಗ್ರಹ ಮಾಡ್ತಿದೆ. ಬೊಮ್ಮಾಯಿ ನಡೆಯನ್ನೇ ಟೀಕಿಸಿ ವಿಜಯೇಂದ್ರ ಪರೋಕ್ಷವಾಗಿಯೇ ಆಕ್ರೋಶ ಹೊರಹಾಕಿದ್ದಾರೆ. ಇದು ಮುಂದೆ ಅದ್ಯಾವ ಹಂತಕ್ಕೆ ಹೋಗುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9.